ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುರಕ್ಷಾ ಡೈರೀಸ್. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಇರೋ ಬೆಲ್ ಐಕಾನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನೇನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಒಂದು ಈ ಬ್ಯೂಟಿಫುಲ್ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಲೈಫಲ್ಲಿ ಫಸ್ಟ್ ಈ ಒಂದು ಪ್ರಾಡಕ್ಟ್ನ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ, ಅಥವಾ ಈ ಒಂದು ಐಟಮ್ನ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀನಿ ನಾನು ಫಸ್ಟ್ ಅನ್ನೋ ಥರ. ಸೊ ಅದಕ್ಕೆ ಒಂದು ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ತಾ ಇರೋದು ನಾನು. ಸೊ ಈ ಡ್ರೆಸ್ದು ಲಿಂಕ್ ಆ್ಯಂಡ್ ಹೇಗೆ ರೆಡಿ ಆದೆ ಅದನ್ನೆಲ್ಲ ನಾನು ಗೆಟ್ ರೆಡಿ ವಿತ್ ಮೀ ಮಾಡಿದ್ದೀನಿ, ಅದನ್ನು ನೋಡ್ಬೋದು ನೀವು. ಸೊ ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ನಾನು ಏನು ತೊಗೋತಾ ಇದ್ದೀನಿ, ಏನಕ್ಕೆ ತೊಗೋತಾ ಇದ್ದೀನಿ ಅದೆಲ್ಲನೂ ಕೂಡ ನೋಡೋಣ. ಸೊ ಇವತ್ತಿಗೆ ಎಕ್ಸಾಕ್ಟ್ಲಿ 1 year ನಾವೇನೋ ತೊಗೊಂಡಿದ್ವಿ, ಅದೇ ರೀಸನಿಗೆ ಈ ಸತಿನೂ ತೊಗೋತಾ ಇರೋದು. ಬಟ್ ಇದು ಫಸ್ಟ್ ಟೈಮ್ ತೊಗೋತಾ ಇರೋಂತಹ ಪ್ರಾಡಕ್ಟ್. So come, let's go and buy it. Let's get into vlog. ಸೊ ನಾನು ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ ತೊಗೊಂಬರ್ಲಿಕ್ಕೆ ಅಂತ. ನೋಡೋಣ ಎಲ್ಲಿ ಇರೋದು ಅಂದರೆ ಕನಕಪುರ ರೋಡಲ್ಲಿ ಹೋಗ್ತಾ ಇದ್ವಿ. ತುಂಬ ಕಡೆ ಇದೆ ಬ್ರಾಂಚಸ್ಸು, ಬಟ್ ನಾವು ಕನಕಪುರ ರೋಡಲ್ಲಿರೋ ಬ್ರಾಂಚ್ ನಮಗೆ ಸ್ವಲ್ಪ ಹತ್ರ ಆಗುತ್ತೆ ಅಂತ ಅಲ್ಲಿಗೆ ಹೋಗ್ತಾ ಇರೋದು. ಎಸ್, ನಾವು ಈ ಒಂದು ಸ್ಪಾಟ್ಗೆ ಬಂದ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ದು ಸೌಂಡ್ ಕೇಳಿಸ್ತಾ ಇರುತ್ತೆ. ಸೊ ಇವತ್ತಿಗೆ 1 year ಕರೆಕ್ಟಾಗಿ ನಾನು ಇಯರ್ ಪಿಯರ್ಸಿಂಗ್ ಮಾಡಿಸಾಯಿತು. ಸೊ ಆ ಒಂದು ರೂಢಿ ಇಟ್ಕೊಳ್ಳೋಣ, ಎವ್ರಿ 15th of Aprilಗೆ ಒಂದು ಇಯರಿಂಗ್ ತೊಗೊಳ್ಳೋಣ. ಐದರ್ ದಿ ವೇ ಇಲ್ಲ ಬೋತ್ ತೊಗೊಳ್ಳೋಣ ಅನ್ನೋ ಒಂದು ಪ್ಲ್ಯಾನು. ಸೊ ಅದಕ್ಕೆ ನಾವು ಬಂದಿದ್ದೀವಿ ಕ್ಯಾರೆಟ್ ಲೈನ್ಗೆ. ಸೊ ಏನಕ್ಕೆ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ಫಸ್ಟ್ ಡೈಮಂಡ್ ನಾನು ತೊಗೊಳ್ತಾ ಇರೋದು. ಸೊ ಯಾವ್ದು ಸಿಗುತ್ತೆ ಏನು ಅಂತ ನೋಡೋಣ ಬನ್ನಿ. ನಾವು ಬಂದಿರೋದು ಕ್ಯಾರೆಟ್ ಲೈನ್ಗೆ. ಸೊ ಏನಕ್ಕೆ ಕ್ಯಾರೆಟ್ ಲೈನ ನಾನು ಚೂಸ್ ಮಾಡಿದೆ ಅಂತ ಅಂದರೆ ಇಲ್ಲಿ ಬಜೆಟ್ ಫ್ರೆಂಡ್ಲಿಯಲ್ಲಿ ಕೂಡ ನಮಗೆ ಇಯರಿಂಗ್ಸ್ ಎಲ್ಲ ಸಿಗುತ್ತೆ, ಹಾಗೆ ಡೈಮಂಡ್ಸ್ನೂ ಕೂಡ ತೊಗೋಬೋದು ಅನ್ನೋ ಒಂದೇ ರೀಸನ್ಗೆ. ನಾವು ಯಾವುದೇ ಗೋಲ್ಡ್ ಆಗಲಿ ಡೈಮಂಡ್ಸ್ ಆಗಲಿ ಪರ್ಚೇಸ್ ಮಾಡಬೇಕಾದ್ರೆ ಅದ್ರ ಮೇಲೆ ಒಂದು ಅಲ್ಪ ಸ್ವಲ್ಪ ನಾಲೆಜ್ ಆದರೂ ನಮಗಿರಬೇಕು. ಸೊ ನಾನು ಇಲ್ಲಿಗೆ ಬರೋಕ್ಕೂ ಮುಂಚೆ ನನ್ನ ಆಂಟಿ ಹತ್ರ ಸ್ವಲ್ಪ ನಾನು ಎಲ್ಲ ಒಂದು ಇನ್ಫಾರ್ಮೇಷನ್ನ ತೊಗೊಂಡಿದ್ದೆ, ಬಿಕಾಸ್ ಅವ್ರದ್ದು ಜ್ಯುವೆಲರಿ ಬಿಸ್ನೆಸ್ಸೇ ಆಗಿರೋದ್ರಿಂದ. ಸೊ ಅದಾದಮೇಲಿಂದ ನಾನು ಅಲ್ಲಿಗೆ ಹೋಗಬೇಕು ಅನ್ನೋಕ್ಕೂ ಮುಂಚೆ ನಾನು ಆ್ಯಪಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ಸ್ನ ನೋಡಿದ್ದೆ. ಅಂದರೆ ನನಗೆ ಯಾವ್ದು ಇಷ್ಟ ಆಗುತ್ತೆ ಏನು ಅದೆಲ್ಲ ವಿಶ್ ಲಿಸ್ಟ್ಗೆ ಹಾಕ್ಕೊಂಡಿದ್ದೆ. ಅಲ್ಲಿ ಹೋದ್ಮೇಲಿಂದ ನನ್ನ ಒಂದು ಬಜೆಟಲ್ಲಿ ಯಾವ್ಯಾವ ಇಯರಿಂಗ್ಸ್ ಬರುತ್ತೆ ಅದನ್ನು ತೋರಿಸಿ ಅಂತ ನಾನು ಕೇಳಿದೆ. ಬಿಕಾಸ್ ಎಲ್ಲ ಸ್ಟೋರಲ್ಲೂ ನಮ್ಮ ಹತ್ರ ಬೇಕಿರೋಂತಹ ಪೀಸ್ ಕೂಡ ಅವೈಲಬಲ್ ಇರಲ್ಲ, ಕೆಲವೊಂದು ಕಡೆ ಇರುತ್ತೆ ಕೆಲವೊಂದು ಕಡೆ ಇರಲ್ಲ. ಸೊ ಹಾಗಾಗಿ ನನಗೇನೇನು ಬೇಕೋ ಕೇಳಿದೆ, ಆ್ಯಂಡ್ ಕೆಲವೊಂದು ಇರಲಿಲ್ಲ, ಆ್ಯಂಡ್ ಅವ್ರು ತರಿಸ್ಕೊಡ್ತೀವಿ 1 week ಬೇಕಾಗುತ್ತೆ ಅಂತನೋ ಹೇಳಿದ್ರು. ಬಟ್ ನಂಗೆ ಅವತ್ತೇ ತೊಗೋಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ನನಗೆ ಅಲ್ಲಿರೋದ್ರಲ್ಲೇ ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ಒನ್ ಆಫ್ ಮೈ ವಿಶ್ ಲಿಸ್ಟಲ್ಲಿರೋದನ್ನೇ ಕೂಡ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಆ್ಯಂಡ್ ದೇ ವಾಸ್ ಸೋ ಫ್ರೆಂಡ್ಲಿ ಎನಫ್. ಅವರು ಪ್ರತಿಯೊಂದು ಕಾನ್ವರ್ಸೇಷನ್ ಆಗಿರ್ಬೋದು, ಇನ್ಫಾರ್ಮೇಷನ್ ಆಗಲಿ ಕರೆಕ್ಟಾಗಿ ಕೊಡ್ತಾಯಿದ್ರು ನನಗೆ. ಸೊ ಅವ್ರ ಹತ್ರನೇ ಇಸ್ಕೊಂಡು ಬಂದ್ವಿ ನಾವು. ಫಸ್ಟ್ ಕ್ಯಾರೆಟ್ ಲೈನಿಂದ ತೊಗೊಂಡಿರೋದು ಆ್ಯಂಡ್ ಫಸ್ಟ್ ಡೈಮಂಡ್. ಸೊ ಯಾವ ಇಯರಿಂಗ್ ತೊಗೊಂಡಿದ್ದೀನಿ ಏನು ಅನ್ನೋದನ್ನ ಇಲ್ಲಿ ತೋರಿಸೋಣ. ನಾನು ನೆಕ್ಸ್ಟ್ ವೇರ್ ಮಾಡಿನೇ ತೋರಿಸ್ತೀನಿ ನಿಮಗೆ. ಬಟ್ ಯಾವ್ದು ತೊಗೊಂಡಿರ್ಬೋದು ವ್ಲಾಗಲ್ಲಿ ತೋರಿಸಿದ್ದೀನ ಅಂತ ಗೆಸ್ ಮಾಡಿ ನೀವು. ಸೊ ನನ್ನ ಫಸ್ಟ್ ಡೈಮಂಡ್ ಆ್ಯಂಡ್ 15th Aprilಗೆ ತೊಗೊಳ್ಳೋವಂತಹ ಒಂದು ಇಯರಿಂಗ್ ಕೂಡ ಪರ್ಚೇಸ್ ಮಾಡಿ ಆಯಿತು. ಸೊ ನಾನು ಈ ಸತಿ ಕ್ಯಾರೆಟ್ ಲೈನಿಂದ ತೊಗೊಂಡಿದ್ದೀನಿ, ಬಜೆಟ್ ಫ್ರೆಂಡ್ಲಿಯಲ್ಲಿ ತೊಗೊಂಡಿದ್ದೀನಿ ಈ ಸತಿ. ಸೊ ನಿಮಗೂ ಬೇಕಾದರೆ ಹೋಗಿ ತೊಗೊಳ್ಳಿ. ಆ್ಯಂಡ್ ಇವಾಗ ನಾವು ಅಡಿಗಾಸ್ ಹೋಟೆಲಿಗೆ ಬಂದಿದ್ದೀವಿ, ಸ್ವಲ್ಪ ಬ್ರಂಚ್ ಮಾಡ್ತೀವಿ. ಆಮೇಲಿಂದ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ತೀನಿ, ಏನೇನು ಆರ್ಡರ್ ಮಾಡಿದ್ದೀವಿ ಅಂತ ಕೂಡ ಸಹ ಹೇಳ್ತೀವಿ. ಸೊ ನಾವು ಆಲೂ ಮಂಚೂರಿನ ಆರ್ಡರ್ ಮಾಡಿದ್ದೀವಿ. ಎಸ್, ಫೈನಲಿ ಬ್ಯಾಕ್ ಹೋಮ್. ಸೊ ನಾನು ಈ ಕ್ಯಾರೆಟ್ ಲೈನ್ ಇದರಲ್ಲಿ ಯಾವ ಇಯರಿಂಗ್ ತೊಗೊಂಡಿದ್ದೀನಿ ಅನ್ನೋದನ್ನ ಈಗ ತೋರಿಸ್ತೇನೆ ನಿಮಗೆ, ಬನ್ನಿ. ಸೊ ನಾನು ಮನೆಗೆ ಬಂದಾಯಿತು. ನಾನಲ್ಲಿ ಜಾಸ್ತಿ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾನು ಏನು ತೊಗೊಂಡಿದ್ದೀನಿ ಅಂತ ಈ ಒಂದು ಬಾಕ್ಸಲ್ಲಿದೆ. ಆ್ಯಕ್ಚುಲಿ ಅದನ್ನೇನು ಅಂತ ತೋರಿಸ್ತೀನಿ ನಾನು. ನಾನು ವಿಡಿಯೋದಲ್ಲಿ ಟ್ರಯಲ್ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ, ಬಟ್ ನಂಗೆ ಇಷ್ಟ ಆಯ್ತು. ನನಗೆ ಒಂದು 2 ಇದ್ರ ಮೇಲೆ ಕನ್ಫ್ಯೂಷನ್ಸ್ ಇತ್ತು. ಸೊ ಅದರಲ್ಲಿ ಇದನ್ನ ತಗೊಂಡಿದ್ದೀನಿ. ನಾನು ಈ ಒಂದು ಇಯರಿಂಗ್ಸ್ನ ತಗೊಂಡಿದ್ದೀನಿ, ನಂಗೆ ಇಷ್ಟ ಆಯ್ತು. ಆ್ಯಕ್ಚುಲಿ ಇದು ರೋಸ್ ಗೋಲ್ಡ್. ಆ್ಯಕ್ಚುಲಿ 14 ಕ್ಯಾರೆಟಲ್ಲಿದೆ. ಡೈಮಂಡ್ಸಲ್ಲಿ ನಾವು ಗೋಲ್ಡ್ ಕ್ಯಾರೆಟ್ಸ್ನ ಜಾಸ್ತಿ ನೋಡಬಾರ್ದು. ಏನಕ್ಕೆ ಅಂತ ಅಂದರೆ ನಾವು 22 ಕ್ಯಾರೆಟಲ್ಲಿ ತೊಗೊಂಡಾಗ ಡೈಮಂಡ್ಸ್ ಬಿದೋಗೋ ಜಾಸ್ತಿ ಇರುತ್ತಂತೆ. ಸೊ ಹಾಗಾಗಿ 18 ಅಥವಾ 14 ತಗೋಬೇಕು ಅಂತ ಹೇಳ್ತಾರೆ ಯೂಶಲಿ. ಐ ಆಮ್ ನಾಟ್ ಶೋರ್, ನಂಗೆ ಗೊತ್ತಿರೋ ನಾಲೆಜ್ ಅಷ್ಟು.
ಸೊ ನನಗೆ ಇದಿಷ್ಟ ಆಯಿತು. ಸೊ ನಾನು ಇದನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿರೋ ಅಂತಹದ್ದು. ಸೊ ಇದು ಹಾಕ್ಬಿಟ್ಟು ಹೇಗೆ ಕಾಣ್ತಿದೆ ಅಂತ ಕೂಡ ನಾನು ತೋರಿಸ್ತೀನಿ ನಿಮಗೆ. ಸೊ ಇದು ನಾನು ಇಯರಿಂಗ್ ತೊಗೊಂಡಿರೋ ಅಂತಹದ್ದು. ಸೊ ಇದು ಬಂದು ಪ್ರೆಸ್ ಲಾಕ್ ಸಿಸ್ಟಮಲ್ಲಿರುತ್ತೆ. ಹಿಂಗೆ ಜಸ್ಟ್ ನಾರ್ಮಲ್ ಈ ಥರ ಅಷ್ಟೇ, ನಾರ್ಮಲ್ ಪ್ರೆಸ್ ಮಾಡೋ ಥರ ಇದೆ ಅಷ್ಟೇ, ತಿರುಗ್ತರ ಏನಿರಲ್ಲ. ಸೊ ಈಗ ನಾನು ಇದನ್ನ ಕಿವಿಗೆ ಹಾಕೋತೀನಿ. ನೀವು ನೋಡ್ತಿರ್ಬೋದು, ನನ್ನ ಕಿವಿಗೆ ಚೆನ್ನಾಗಿ ಕಾಣ್ತಿದೆ ಅಂತ ನನಗೆ ಅನಿಸ್ತು. ಸೊ ಹಾಗಾಗಿ ಇದನ್ನು ತಗೊಂಡೆ. ಈಗ ಇನ್ನೊಂದು ಕೂಡ ಹಾಕೋತೀನಿ. ದಿಸ್ ಇಸ್ ದ ಇಯರಿಂಗ್. ಚೆನ್ನಾಗಿ ಕಾಣ್ತಿದ್ಯಾ? ಈ ಒಂದು ಇಯರಿಂಗ್ಸ್ನ ತಗೊಂಡಿದ್ದಕ್ಕೆ ಒಂದು ಗಿಫ್ಟ್ ಬಂದಿದೆ. ಅಂದರೆ ಅಬೋವ್ 15,000 ಆಯಿತು ಅಂತ ಅಂದರೆ ಒಂದು ಗಿಫ್ಟ್ ಇರುತ್ತೆ ಅಂತ ಹೇಳಿದರು. ಅದು ಬಂದು ಒಂದು ಸಿಲ್ವರ್ ಕಾಯಿನ್ ಬಂದಿದೆ. ಇದ್ರ ಮೇಲೆ ಗಣೇಶ ಮತ್ತು ಲಕ್ಷ್ಮಿ ಇರೋ ಸಿಲ್ವರ್ ಕಾಯಿನ್ ಬಂದಿದೆ. ಸೊ ಇದು ನಮಗೆ ಇಯರಿಂಗ್ ತಗೊಂಡಿದ್ದಕ್ಕೆ ಬಂದಂಥ ಗಿಫ್ಟು. ಇಲ್ಲಿ ಬೆಳಕಲ್ಲಿ ಇಯರಿಂಗ್ ಹೇಗೆ ಕಾಣ್ತಿದೆ ಅಂತ ನಿಮಗೆ ಕಾಣಿಸ್ತಿರ್ಬೋದು. ನನಗೆ ಈ ಇಯರಿಂಗ್ ಇಷ್ಟ ಆಯಿತು. ಸೊ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪುಟಾಣಿ ವ್ಲಾಗು, ಬಟ್ ನನಗೆ ಒಂದು ಮೆಮೊರಿಗೋಸ್ಕರನೇ ಈ ವ್ಲಾಗ್ನ ಕ್ಯಾಪ್ಚರ್ ಮಾಡಿದ್ದು. ವೈ? ಬಿಕಾಸ್ ಒಂದು ಫಸ್ಟ್ ಡೈಮಂಡ್ ಆಗಿತ್ತು ನಂದು. ಆ್ಯಂಡ್ ಫಸ್ಟ್ ಟೈಮ್ ಇಯರ್ ಪಿಯರ್ಸಿಂಗ್ ಮಾಡಿಸಿದಾಗ, ಸೆಕೆಂಡ್ ಟಾಪಿಂಗ್ಸ್ ಮಾಡಿಸಿದಾಗ ವ್ಲಾಗ್ ಮಾಡಿರಲಿಲ್ಲ, ಜಸ್ಟ್ ಒಂದು ರೀಲ್ಸ್ ಥರ ಮಾಡ್ಕೊಂಡಿದ್ದೆ. ಸೊ ಎವ್ರಿ 15th of April ನಾನು ತೊಗೊಳ್ಳೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ, ಸೊ ಅದಕ್ಕೆ ಈ ಇಯರಿಂಗ್ನ ತೊಗೊಂಡೆ ನಾನು. ಸೊ ನಿಮಗೆ ಇಷ್ಟ ಆಯಿತಾ ಇಯರಿಂಗ್ ಅನ್ನೋದನ್ನ ನನಗೆ ಹೇಳಿ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.